ಇವತ್ತು ನಮ್ಮ ಅರಸೀಕೆರೆ ತಾಲೂಕು ರಾಂಪುರ ಗ್ರಾಮದಲ್ಲಿ ಶ್ರೀ ತೇಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅದ್ದೂರಿ ಬೆಳ್ಳಿ ಅಡ್ಡಪಲ್ಲಕ್ಕಿ ಮಹೋತ್ಸವನ ಏರ್ಪಾಟ್ ಮಾಡಿದ್ರು. ನಮಸ್ಕಾರ ಕರ್ನಾಟಕ. ನಾವು ಪರಮ ಪೂಜ್ಯರನ್ನು ನಮ್ಮ ರಾಂಪುರದಿಂದ 4 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಶಿಶುವಾಳ ಗ್ರಾಮದಿಂದ ರಾಂಪುರ ಗ್ರಾಮದ ತನಕ ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಊರಿಗೆ ಸ್ವಾಗತನ ಮಾಡ್ಕೊಂಡ್ವಿ. ಮೊದಲು ನಮ್ಮ ಊರಿನ ಗ್ರಾಮ ದೇವರಾದಂತಹ ಅಲಂಕಾರಗಳ ಒಡೆಯ ತುಂಬೆ ಹೂಪ್ರಿಯ ಪವಾಡ ಪುರುಷವಾದಂತಹ ಶ್ರೀ ಗುರು ನಿರ್ವಾಣ ಸಿದ್ದೇಶ್ವರ ಸ್ವಾಮಿ ಅವರ ಸನ್ನಿಧಿಗೆ ಕರ್ಕೊಂಡ್ ಬಂದ್ವಿ. ಕೋಟೆ ಮೇಲೆ ನಾನು ನನ್ನ ಇನ್ಸ್ಟಾ ಅಕೌಂಟ್ಗೆ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ಗೆ ಆಗಿರ್ಬೋದು ಇಟ್ಟಿರ್ತಕ್ಕಂಥ ಸಿದ್ಧಶ್ರೀ ಎಂಬತಕ್ಕಂಥ ಹೆಸರಿದೆಯಲ್ಲ, ಆ ಹೆಸರು ಶ್ರೀ ಗುರು ನಿರ್ವಾಣ ಸಿದ್ದೇಶ್ವರ ಸ್ವಾಮಿ ಅವರ ಮತ್ತೊಂದು ಹೆಸರಾಗಿದೆ. ಅದಾದ್ಮೇಲೆ ಇಲ್ಲಿಗೆ ಬಂದು ಭಗವಂತನ್ಗೆ ಪೂಜೆ ಮಾಡಿ, ಪೂಜೆ ಆದ್ಮೇಲೆ ಒಂದು ಮಂಗಳಾರತಿ ತಗೊಂಡು ಅಲ್ಲಿಂದ ನಾವು ಮತ್ತೆ ಹೊರಟಿದ್ದೆ ನಮ್ಮ ರಾಂಪುರ ಗ್ರಾಮಕ್ಕೆ. ನೀವು ಕೇಳ್ತಾ ಇರ್ಬೋದು, ರಾಂಪುರ ಗ್ರಾಮದ್ದೇ ಅಲ್ವಾ ದೇವರು, ಮತ್ತೆ ರಾಂಪುರಕ್ಕೆ ಏನಕ್ಕೆ ಹೋಗ್ತಾ ಇದ್ರೆ, ಇದಿರೋದು ರಾಂಪುರದಲ್ಲಿ ಅಲ್ವಾ ಅಂತ. ಆದ್ರೆ ರಾಂಪುರದಿಂದ 2 ಕಿಲೋಮೀಟರ್ ದೂರದಲ್ಲಿ ಇದೆ ನಮ್ಮ ಊರನ್ನ ಗಡಿಯಲ್ಲಿ ಇದ್ದು ಕಾಯ್ತಾ ಇರ್ತಕ್ಕಂಥ ಪವಾಡ ಪುರುಷ ಭಗವಂತ ಇವರಾಗಿದ್ದಾರೆ. ನಾವು ಅಲ್ಲಿಂದ ಬರೋದ್ರೊಳಗೆ ರಾಂಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಅಡ್ಡಪಲ್ಲಕ್ಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಪರಮ ಪೂಜ್ಯರು ಬಂದು ಅಡ್ಡಪಲ್ಲಕ್ಕಿಯ ಒಳಗೆ ಕೂತ್ಕೊಂಡ್ರು. ಅದಾದ್ಮೇಲೆ ಊರಿನ ಗ್ರಾಮಸ್ಥರೆಲ್ಲ ಒಂದ್ಸಲ ಜೈಕಾರ ಹಾಕಿ ಅಡ್ಡಪಲ್ಲಕ್ಕಿನ ಎತ್ಕೊಂಡ್ಲಿಕ್ಕೆ ರೆಡಿ ಆದ್ರು. ಅಡ್ಡಪಲ್ಲಕ್ಕಿಯ ಉತ್ಸವ ರಾಂಪುರದಲ್ಲಿ ದೇವಸ್ಥಾನದಿಂದ ಹೊರಟ ತಕ್ಷಣ ನಮ್ಮ ರಾಂಪುರ ಗ್ರಾಮದ ಎಲ್ಲಾ ಜನರ ಮುಖದಲ್ಲೂ ಸಹ ನಗು ಸಂತೋಷ ತುಂಬಿ ತುಳುಕ್ತಾ ಇತ್ತು. ಕಾರಣ ಏನಂದ್ರೆ, ಪ್ರಪ್ರಥಮ ಬಾರಿಗೆ ತೇಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ನಮ್ಮ ರಾಂಪುರ ಗ್ರಾಮಕ್ಕೆ ಆಗಮಿಸಿದ್ದು. ಆದ್ದರಿಂದ ಎಲ್ಲರ ಮುಖದಲ್ಲೂ ತುಂಬಾ ಸಂತೋಷ ಆಯ್ತು. ವೀರಭದ್ರ ಕುಣಿತದ ಮುಖಾಂತರ ಉತ್ಸವ ಏನೋ ತುಂಬಾ ಚೆನ್ನಾಗೇ ನಡೀತಾ ಇತ್ತು. ಆದ್ರೆ ಇದ್ಕಿದ್ದಂಗೆ ತುಂಬಾ ಅಂದ್ರೆ ತುಂಬಾ ಮೋಡ ಆಗ್ಲಿಕ್ಕೆ ಶುರು ಆಗ್ಬಿಡ್ತು. ಆದ್ರೆ ಪವಾಡನ ಏನೋ ಗೊತ್ತಿಲ್ಲ, ಉತ್ಸವ ನಡಿಬೇಕಾದ್ರೆ ಒಂದೇ ಒಂದು ಹನಿ ಮಳೆನೂ ಸಹ ಇಲ್ಲಿ ಬರ್ಲೇ ಇಲ್ಲ. ಉತ್ಸವ ಮುಗ್ದು ಪಾತ್ ಪೂಜನ ಮಾಡ್ಬೇಕಾದ್ರೆ ಉತ್ಸವ ಎಲ್ಲ ಮುಗ್ದಾದ್ಮೇಲೆ ಮಳೆ ತುಂಬಾ ಜೋರಾಗಿ ಬರ್ತಾ ಇತ್ತು. ಆದ ಕಾರಣ ಪರ್ವನ ಈ ರೀತಿ ಮಾಡ್ಬೇಕಾಯ್ತು. ವಿಡಿಯೋ ನೋಡಿದ ಸಮಸ್ತ ನಾಡಿನ ಜನತೆಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯ ವಿಡಿಯೋಗಳು ನಮ್ಮ ಅಕೌಂಟ್ ಅಲ್ಲಿ ಬರ್ತಾ ಇರ್ತವೆ, ಫಾಲೋ ಮಾಡ್ಕೊಳ್ಳಿ.